ಇನ್ನೊಂದು ಪ್ರಮೋದ್ ಮುತಾಲಿಕ್ ಅವರು ಅಂತ ಹೇಳಿದ್ರೆ ಸಂಘರ್ಷ ಹೋರಾಟ. ಪ್ರಮೋದ್ ಮುತಾಲಿಕ್ ಅಂತ ಹೇಳಿದ್ರೆ ಟೈಗರ್ ಅಂತ, ಹಿಂದೂ ಹುಲಿ ಅಂತ ಹೇಳ್ತಾರೆ, ಗರ್ಜಿಸ್ತಾರೆ ಅಂತ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಸೈಲೆಂಟ್ ಆಗಿದ್ದಾರೆ, ಆ ಗರ್ಜನೆ ಕಾಣಿಸ್ತಾ ಇಲ್ಲ ಅಂತ. ನನಗೇನು ಅನ್ನಿಸ್ತಾ ಇಲ್ಲ. ನಾನಂತೂ ನಿರಂತರವಾಗಿ ಕಳೆದ ಒಂದು 50 ವರ್ಷದಿಂದ ನನ್ನ ಏನು ಕಾರ್ಯ ಇದೆ ಅದು ನಿರಂತರ ಮಾಡ್ತಾನೇ ಬಂದಿದ್ದೇನೆ. ನನ್ನ ಧ್ವನಿ, ನನ್ನ ವಿಚಾರ, ನಂದು ಯಾವುದೇ ಭಾಷಣಗಳು ಕೂಡ ಸೌಮ್ಯವಾಗಿ ಅಥವಾ ಧ್ವನಿ ಸಪ್ಪೆ ಮಾಡುವಂಥದ್ದು ಎಲ್ಲೂ ಇಲ್ಲ. ನನ್ನನ್ನು ಆ ರೀತಿ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಸೊ ನನ್ನ ಧ್ವನಿನೇ, ನಂದು ಏನು ಒಂದು ಗರ್ಜನೆ ಇದೆ, ನಂದೇನು ವಿಚಾರ ಇದೆ, ಅದು ಹೇಳಬೇಕು ಹೇಳಬಾರ್ದು ಅಥವಾ ಅದನ್ನು ಸೌಮ್ಯವಾಗಿ ಹೇಳಿ ಹಾಗೆ ಹೇಳಿ ಹೀಗೆ ಮಾಡಿ ಅಂತ ಹೇಳ್ತಾರೆ. ಆದರೆ ನನ್ನದು ಯಾವುದೇ ರೀತಿಯ ನನ್ನ ಧ್ವನಿಯಲ್ಲಿ, ನನ್ನ ವಿಚಾರದಲ್ಲಿ ಅದೇ ನೇರ, ಅದೇ ಸತ್ಯ, ಅದೇ ಧರ್ಮದ ವಿಚಾರದ ಕುರಿತು ನಾನು ಹೇಳ್ತಾ ಬಂದಿದ್ದೀನಿ ವಿನಃ ಕಡಿಮೆ ಆಗುವಂಥದ್ದು ಪ್ರಶ್ನೆನೇ ಇಲ್ಲ. ನಿಮ್ಮ ಸುದೀರ್ಘವಾದ ಹೋರಾಟದ ಜೀವನದಲ್ಲಿ ನಿಮ್ಮ ಹೋರಾಟದ ಫಲವನ್ನು ನಿಮಗಿಂತ ಬೇರೆಯವರೇ ಹೆಚ್ಚು ಬಳಸ್ಕೊಂಡಿದ್ದಾರೆ. ಅದು ಸಹಜವಾದಂಥ ಪ್ರಕ್ರಿಯೆ. ಯಾವಾಗಲೂ ಒಳ್ಳೆಯತನವನ್ನು ಬೇರೆಯವರು ಸಾಕಷ್ಟು ಲಾಭ ತಗೊಳ್ಳುವಂಥ ಪ್ರಕ್ರಿಯೆ ಇಲ್ಲಿ ತನಕ ವ್ಯಕ್ತಿಗಳ ಮೂಲಕ, ಸಂಘಟನೆಗಳ ಮೂಲಕ, ರಾಜಕೀಯ ಪಕ್ಷದವ್ರ ಮೂಲಕ ನಮ್ಮ ಈ ಸಿದ್ಧಾಂತ, ನಮ್ಮ ಹೋರಾಟ, ನಮ್ಮದೇನು ಒಂದು ಶಕ್ತಿ ಇದೆ ಅದನ್ನು ಉಪಯೋಗವನ್ನು ತೊಗೊಂಡಿದ್ದಾರೆ. ಇನ್ನು ರಾಜಕೀಯ ವ್ಯಕ್ತಿಗಳು ತೊಗೊಂಡಿದ್ದಾರೆ, ಆದರೆ ಅದರ ತಕ್ಕ ಹಾಗೆ ನಡ್ಕೊಂಡಿಲ್ಲ ಅಂತನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಹೋರಾಟದ ಫಲ BJPಗೆ ಲಾಭವಾಗ್ತಾ ಇದೆ. ಆದರೆ ನೀವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ BJPಯಿಂದ ನಿಮ್ಗೇನು ಸಿಗ್ತಾ ಇಲ್ಲ. ನಾನೇನು BJPಯಿಂದ ನಿರೀಕ್ಷೆ ಏನು ಮಾಡಿಲ್ಲ. ನನ್ನ ಪ್ರಾಮಾಣಿಕ ಹೋರಾಟವನ್ನು ಮಾಡ್ತಾ ಬಂದಿದ್ದೀನಿ ನಾನು. ಅದರ ಲಾಭ BJPಗೆ ಆಗುತ್ತೆ. ಹಿಂದುತ್ವದ ಹೋರಾಟ, ಹಿಂದೂ ವಿಚಾರಧಾರೆಯ ಕಾರ್ಯಕರ್ತರು BJPಗೆ ಲಾಭ ಆಗುತ್ತೆ, BJP ಪಕ್ಷಕ್ಕೆ ಲಾಭ ಆಗುತ್ತೆ. ಆದರೆ BJPಯವರು ನನಗೇನು ಕೊಡುಗೆ ಕೊಡಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿಲ್ಲ. ಆದರೆ ಆ ವಿಚಾರಕ್ಕೆ, ಆ ಸಿದ್ಧಾಂತಕ್ಕೆ ಅವರ ತಕ್ಕ ಹಾಗೆ ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಸಿಟ್ಟು, ವೇದನೆ, ನೋವಿದೆ. ನಾವು 2004ರಿಂದ ಇವತ್ತು ಹೋರಾಟವನ್ನು ಮಾಡಿದಂಥ ಸಮಯದಲ್ಲಿ ಉತ್ತರ ಕರ್ನಾಟಕದಲ್ಲಿ 32 MLAಗಳು ಬಂದಿದ್ದೇ ಬಿಕಾಸ್ ಆಫ್ ಪ್ರಮೋದ್ ಮುತಾಲಿಕ್, ಬಿಕಾಸ್ ಆಫ್ ಬಜರಂಗ್ ದಳದ ಹೋರಾಟದಿಂದ ಬಂದಿದ್ದಾರೆ. ಸೊ ಇವತ್ತಿನ ಈ ರಾಜಕೀಯ BJPಯವರಿಗೆ ನೀವು ಅಧಿಕಾರಕ್ಕೆ ಬರೋಕ್ಕೆ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆ, ಈ ಬಜರಂಗ ದಳ ಮತ್ತು ಪ್ರಮೋದ್ ಮುತಾಲಿಕ್ ಅನ್ನೋದು ನೆನಪಿಟ್ಕೊಳ್ಬೇಕು. ಆದರೆ ಅವ್ರಿಗೆ ಯಾವುದೇ ನೆನಪಿಲ್ಲ. ಅವರು ತಮ್ಮದೇ ಆದಂಥ ಸಿದ್ಧಾಂತದ ಹಿನ್ನೆಲೆ ಜಾತಿ, ದುಡ್ಡು, ತಮ್ಮ ಮಕ್ಕಳು ಬೆಳಿಬೇಕು, ತಮ್ಮ ಹೆಂಡತಿ ಬೆಳಿಬೇಕು, ತಮ್ಮ ಸೊಸೆ ಬೆಳಿಬೇಕು ಅನ್ನುವಂಥ ವಿಚಿತ್ರವಾದಂಥ ವಾತಾವರಣದಲ್ಲಿ BJP ಹೊರಟಿದೆ. ಇದು ಸರಿಯಲ್ಲ. ಇದನ್ನು ತಿದ್ದುವಂಥ ಪ್ರಕ್ರಿಯೆಯಲ್ಲಿ ಮಾಡುವಂಥವ್ರನ್ನೆಲ್ಲರನ್ನೂ ಪಕ್ಕಕ್ಕೆ ತಳೆ ಮತ್ತು ತಮ್ಮದೇ ಆದಂಥ ರೀತಿಯಲ್ಲಿ ಹೊರಟಿದ್ದಾರೆ. ಮುಂದೆ ಈ ದೇಶಕ್ಕೆ ಭಾಳ ದೊಡ್ಡ ಅಪಾಯ ಇದೆ.